Hi guys, welcome to my YouTube channel Commerce Divine. Today we are going to learn business finance. So business finance paper 2 commerce ali business finance chapter birthday. So under that we are going to learn working capital management. So capital andre namge already gottiro hage the initial investment or the starting investment what we invest in business ಅಲ್ಲಿ ನಾವೇನು ಇನ್ವೆಸ್ಟ್ ಮಾಡ್ತೀವಿ ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್. ಸೊ ಅಂಡರ್ ದಟ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂದರೆ ಮನಿ ರಿಕ್ವೈರ್ಡ್, ಆ್ಯಸ್ ಐ ಟೋಲ್ಡ್, ಮನಿ ರಿಕ್ವೈರ್ಡ್ ಟು ರನ್ ಅ ಬಿಸ್ನೆಸ್, ಮನಿ ರಿಕ್ವೈರ್ಮೆಂಟ್ ಫಾರ್ ರನ್ನಿಂಗ್ ಆಫ್ ಬಿಸ್ನೆಸ್. ಸೊ ಮನಿ ರಿಕ್ವೈರ್ಮೆಂಟ್ ಆಫ್ ರನ್ನಿಂಗ್ ಆಫ್ ಬಿಸ್ನೆಸ್ ಅಂದರೆ ಯಾವ ಥರ ರನ್ನಿಂಗ್ ಆಫ್ ಬಿಸ್ನೆಸ್ಸು? ಸೊ ಫಸ್ಟ್ ಒನ್ ಈಸ್ ಲಾಂಗ್ ಟರ್ಮ್, ಸೆಕೆಂಡ್ ಒನ್ ಈಸ್ ಶಾರ್ಟ್ ಟರ್ಮ್. ಸೊ ಲಾಂಗ್ ಟರ್ಮ್ ಅಂದರೆ ಮೋರ್ ದ್ಯಾನ್ 1 year ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂದರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದ್ರ ಅಂಡರ್ ಬರೋದು ಈಕ್ವಿಟಿ ಕ್ಯಾಪಿಟಲ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಲಾಂಗ್ ಟರ್ಮ್ ಮೋರ್ ದ್ಯಾನ್ 1 year ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಪ್ರಿಫರೆನ್ಸ್ ಶೇರು ಕೂಡ ಮೋರ್ ದ್ಯಾನ್ 1 year. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಲೆಸ್ ದ್ಯಾನ್ 1 year, ದಟ್ ಈಸ್ 6 months 8 months. ಸೊ ಆ ಪ್ರಾಸೆಸ್ನ ಶಾರ್ಟ್ ಟರ್ಮ್ ಅಂತ ಕರಿತೀವಿ. ದಟ್ ಈಸ್ ಲೆಸ್ ದ್ಯಾನ್ 1 year, ದಟ್ ಈಸ್ 6 ತಿಂಗಳಾಗಲಿ 8 ತಿಂಗಳಾಗಲಿ 3 ತಿಂಗಳಾಗಲಿ. ಸೊ ಅಂಡರ್ ದಟ್ ನಾವು ಏನಕ್ಕೆ ಶಾರ್ಟ್ ಟರ್ಮ್ ಅಂಡರ್ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಆರ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ವರ್ಕಿಂಗ್ ಕ್ಯಾಪಿಟಲ್ ಏನು ಅಂದರೆ ಮನಿ ರಿಕ್ವೈರ್ಡ್ ಫಾರ್ ದ ಪೀರಿಯಡ್ ಆಫ್ ಲೆಸ್ ದ್ಯಾನ್ 1 year. ಸೊ ಈ ಮನಿನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡೇ ಟು ಡೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡುವಂಥದ್ದೇ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನಾನು ಕೊಡೋದು, ಫಾರ್ ಎಕ್ಸಾಂಪಲ್ ನಿಮ್ಮ ಪೇರೆಂಟ್ಸಿಂದ ನೀವು ಪಾಕೆಟ್ ಮನಿ ಇಸ್ಕೋತೀರಾ, ದಟ್ ಈಸ್ ₹1000. ಆ 1000 ರೂಪೀಸ್ನ ಏನಕ್ಕೆ ಈಸ್ಕೋತೀರಾ ಅಂದರೆ ನಿಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಮೀಟ್ ಮಾಡೋಕ್ಕೆ ಈಸ್ಕೊಳ್ಳುವಂಥದ್ದು ಆ 1000 ರೂಪೀಸ್. ಸೊ ಈ ಪಾಕೆಟ್ ಮನಿ ಏನಿದೆಯಲ್ಲ ದಟ್ ಈಸ್ ಕಾಲ್ಡ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಎಕ್ಸಸ್ ಆಫ್ ಕರೆಂಟ್ ಅಸೆಟ್ ಓವರ್ ಕರೆಂಟ್ ಲಯಬಿಲಿಟೀಸ್. So excess of current assets over current liabilities. For example, working capital management is equal to current assets minus current liabilities. ಒಂದು ಬಿಸ್ನೆಸ್ಸಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಹೇಗಿರಬೇಕು ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಕ್ಯಾಶ್ ಇದೆ, ಕರೆಂಟ್ ಅಸೆಟ್ 10,000 ಇದೆ. ಸೊ ನಿಮಗೆ ಕ್ರೆಡಿಟಾರ್ಸ್ಗೆ ನೀವು ಕೊಡಬೇಕಾಗಿರುವಂಥದ್ದು ಕರೆಂಟ್ ಲಯಬಿಲಿಟೀಸ್. ನೀವು ಸಾಲಗಾರರಿಗೆ ನೀವು ದುಡ್ಡು ಕೊಡಬೇಕು, ಅದು ಕೂಡ 10,000. ಸೊ ನಿಮ್ಮ ಹತ್ರ ಇರೋದು 10,000, ನೀವು ಕೊಡಬೇಕಾಗಿರೋದು 10,000. ಸೊ ನಿಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸು ನಿಲ್ ಆಗಿಬಿಡುತ್ತೆ, ಝೀರೋ ಆಗಿಬಿಡುತ್ತೆ. ಝೀರೋ ಆದಾಗ ನೀವು ಬಿಸ್ನೆಸ್ಗೆ ಡೇ ಟು ಡೇ ಎಕ್ಸ್ಪೆನ್ಸಸ್ನ ಹೇಗೆ ಒದಗಿಸ್ತೀರಾ? ಸೊ ನಿಲ್ ಆಗಬಾರ್ದು. ಸೊ ಈ ನಿಲ್ ಆಗದಿರ ನೀವೇನು ಉಳಿಸ್ಕೋತೀರಲ್ಲ ಮನಿ, ದಟ್ ಈಸ್ ಕಾಲ್ಡ್ ಆ್ಯಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನೀವು ಅದನ್ನು ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ಬಿಸ್ನೆಸ್ಗೆ ಯೂಸ್ ಮಾಡ್ಕೋತೀರಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಬನ್ನಿ. ಸೊ ಇಫ್ ಯು ಹ್ಯಾವ್ ಅ 10 lakh, ನೀವು ಒಂದು ಕಾರ್ ಪರ್ಚೇಸ್ ಮಾಡ್ತೀರಾ. ಕಾರ್ ಈಸ್ ಸೆಟ್ ಟು ಬಿ ಆ್ಯಸ್ ಅ ಫಿಕ್ಸ್ಡ್ ಅಸೆಟ್. ಸೊ ಆ ಫಿಕ್ಸ್ಡ್ ಅಸೆಟ್ನ 10 lakh ಖರ್ಚು ಮಾಡ್ತೀರಾ. ಸೊ ನಿಮ್ಮ ಕರೆಂಟ್ ಕ್ಯಾಶ್ ಬ್ಯಾಲೆನ್ಸ್ ಏನಿದೆ ದಟ್ ಈಸ್ ನಿಲ್ ಆಗಿಬಿಡುತ್ತೆ, ಝೀರೋ ಆಗಿಬಿಡುತ್ತೆ. ಸೊ ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಮ್ಯಾನೇಜ್ಮೆಂಟ್ ಆಫ್ ಕರೆಂಟ್ ಅಸೆಟ್ಸ್. ಸೊ ನೀವು ಕರೆಂಟ್ ಅಸೆಟ್ಸ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ, ದಟ್ ಪ್ರಾಸೆಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಕರೆಂಟ್ ರೇಷಿಯೋ ಅಂತ ಬರುತ್ತೆ. ಕರೆಂಟ್ ರೇಷಿಯೋದಲ್ಲಿ ಫಾರ್ಮುಲಾ ಏನಂದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ದಟ್ ಈಸ್ ಅಂಡರ್ ರೇಷಿಯೋ ಅನಾಲಿಸಿಸು ನಿಮಗೆ ಬರುವಂಥ ಫಾರ್ಮುಲಾ, ದಟ್ ಈಸ್ ಕರೆಂಟ್ ರೇಷಿಯೋ. ಸೊ ಅಲ್ಲಿ ನಾವು ಏನು ಹೇಳೋದಂದರೆ ವರ್ಕಿಂಗ್ ಕ್ಯಾಪಿಟಲ್ ಹೇಗಿರುತ್ತೆ ಅಂದರೆ ನಿಮಗೆ ಕರೆಂಟ್ ಅಸೆಟ್ಸ್ ಬಂದು 2 ಇರುತ್ತೆ, ಕರೆಂಟ್ ಲಯಬಿಲಿಟೀಸ್ ಬಂದರೆ 1 ಇರುತ್ತೆ. ಸೊ ಇವಾಗ ನಿಮ್ಮ ಕರೆಂಟ್ ಅಸೆಟ್ಸು 2 ಇದ್ದಾಗ, ಕರೆಂಟ್ ಅಸೆಟ್ಸ್ 2 ಇರುತ್ತಲ್ವ, ಕರೆಂಟ್ ಲಯಬಿಲಿಟೀಸು 1 ಇದ್ದಾಗ ನಿಮಗೆ 1 ಇರುತ್ತಲ್ಲ, ಇದನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರೀತಾರೆ. ರಿಮೈನಿಂಗ್ 1 ಇರುತ್ತಲ್ಲ, ಇವಾಗ ನಿಮ್ಮ ಹತ್ರ ₹2 ಇದೆ. ಸೊ ನೀವು ಕೊಡಬೇಕಾಗಿರೋ ಸಾಲ ₹1. ಸೊ ಇನ್ನು ₹1 ಮಿಟ್ಕೊಳ್ಳುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಅದನ್ನು ನೀವು ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ಹೇಗೆ ಖರ್ಚು ಮಾಡ್ತೀರಾ ಅಂತ. ಓಕೆ ಅಂತ. ಸೊ ವರ್ಕಿಂಗ್ ಕ್ಯಾಪಿಟಲ್ ಶೋಸ್ ದ ಲಿಕ್ವಿಡಿಟಿ ಆಫ್ ದ ಫರ್ಮ್. ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ನಿಮ್ಮ ಹತ್ರ ಹೇಗಿದೆ ಅನ್ನೋದನ್ನು, ನಿಮ್ಮ ಬಿಸ್ನೆಸ್ ಹೇಗೆ ಲಿಕ್ವಿಡೇಟ್ ಆಗುತ್ತೆ ಅನ್ನೋದನ್ನು
ಕೂಡ ತೋರಿಸ್ಕೊಡುತ್ತೆ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್. ಲಿಕ್ವಿಡೇಟ್ ಅಂದರೆ ಏನು ಅಂದರೆ ಕರೆಂಟ್ ಅಸೆಟ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಈಸಿಲಿ ಟು ದ ಕ್ಯಾಶ್. ನಿಮ್ಮ ಹತ್ರ ಇರುವ ಕರೆಂಟ್ ಅಸೆಟ್ಸ್ನ ಇಮ್ಮಿಡಿಯೇಟಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಬಿಸ್ನೆಸ್ ಎಮರ್ಜೆನ್ಸಿಗೆ ಹೇಗೆ ಯೂಸ್ ಮಾಡ್ಕೊತೀವಲ್ಲ, ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಲಿಕ್ವಿಡಿಟಿ. ಓಕೆನಾ? ಸೊ ನೆಕ್ಸ್ಟ್ ಒನ್, more the working capital, more the liquidity of the firm, and less the working capital, less the liquidity of the firm. For example, ಈಗ ನಿಮ್ಮ ಹತ್ರ ಕರೆಂಟ್ ಅಸೆಟ್ಸ್ 30 ಇದೆ, ಕರೆಂಟ್ ಲಯಬಿಲಿಟೀಸ್ ಬಂದು ನೀವು ಕೊಡಬೇಕಾಗಿರುವಂಥ ಕ್ರೆಡಿಟ್ಸ್ ಬಂದು 10 ಇದೆ. ಸೊ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ 20 ಬರುತ್ತೆ. ಸೊ ಇದರಿಂದ ನಿಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ನ ನೀವು ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ. ಸೊ ಹೇಗಿರಬೇಕು ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಸಫಿಷಿಯೆಂಟ್ ಎನಫ್ ಆಗಿರಬೇಕು. ನೈದರ್ ಬಿ ಎಕ್ಸಸ್ ಜಾಸ್ತಿ ಆಗಬಾರ್ದು, ಶಾರ್ಟೇಜು ಆಗಬಾರ್ದು. ಸೊ ಎಕ್ಸಸ್ ವರ್ಕಿಂಗ್ ಕ್ಯಾಪಿಟಲ್ ಆದರೆ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಎಕ್ಸಸ್ ವರ್ಕಿಂಗ್ ಕ್ಯಾಪಿಟಲ್ ಹೇಗಿರುತ್ತೆ? ಸೊ ಇಫ್ ಯು ಹ್ಯಾವ್ 10,000, ಸೊ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಬಂದು 15,000 ಇರುತ್ತೆ ಅಂದ್ಕೊಳ್ಳಿ. ಸೊ ಕರೆಂಟ್ ಲಯಬಿಲಿಟೀಸ್ ನಿಮ್ಮ ಕರೆಂಟ್ ಲಯಬಿಲಿಟೀಸ್ 10,000 ಇದ್ದೆ, ನಿಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ 15,000 ಇದ್ದರೆ ನಿಮ್ಮ ಕರೆಂಟ್ ಅಸೆಂಟು 25,000 ಇರುತ್ತೆ ಅಲ್ವಾ? ಸೊ ಈ ಥರ ಇದ್ದಾಗ ಇಟ್ಸ್ ಅ ನಾರ್ಮಲ್ ಒನ್. ಓಕೆ, ನೆಕ್ಸ್ಟ್, ಈಗ ನಿಮ್ಮ ಕರೆಂಟ್ ಅಸೆಟ್ಸ್ ಬಂದು 10 ಲಕ್ಷ ಇರುತ್ತೆ. ಆಗ ನಿಮ್ಮ ಕರೆಂಟ್ ಲಯಬಿಲಿಟೀಸ್ ನೀವು ಕೊಡಬೇಕಾಗಿರೋ ಸಾಲ 25,000 ಇರುತ್ತೆ. ಸೊ ಈ ಕರೆಂಟ್ ಅಸೆಟ್ಸು 10 ಲಕ್ಷ ಮೈನಸ್ 25,000 ಬಂದು 9,75,000 ಬಂದು ಎಕ್ಸಸ್ ಕ್ಯಾಶ್ ಇದೆ ನಿಮ್ಮ ಹತ್ರ. ಸೊ ಈ ಎಕ್ಸಸ್ ಕ್ಯಾಶ್ ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಿಮಗೆ ಎಕ್ಸಸ್ ಕ್ಯಾಶ್ ಇರುತ್ತಲ್ಲ, ಸೊ ಇದು ಏನಕ್ಕೆ ಲೀಡ್ ಮಾಡುತ್ತೆ ಅಂದರೆ ದಿಸ್ ಲೀಡ್ ಟು ಆಪರ್ಚುನಿಟಿ ಕಾಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೀವು ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕಲ್ಲಿ ಯು ಕ್ಯಾನ್ ಅರ್ನ್ ದ ಇಂಟ್ರೆಸ್ಟ್ ಆರ್ ಯು ಕ್ಯಾನ್ ಇನ್ವೆಸ್ಟ್ ಸಮ್ವೇರ್ ಎಲ್ಸ್. ಸೊ ಆ ಇಂಟ್ರೆಸ್ಟ್ ಲಾಸ್ ಏನಿದೆಯಲ್ಲ, ಓಕೆ, ದ ಇಂಟ್ರೆಸ್ಟ್ ಲಾಸ್ ಇದೆಯಲ್ಲ ದಟ್ ಈಸ್ ಕಾಲ್ಡ್ ಆಸ್ ಆಪರ್ಚುನಿಟಿ ಕಾಸ್ಟ್. ಸೊ ಇಫ್ ಇನ್ ಕೇಸ್ ಶಾರ್ಟೇಜ್ ಆದರೆ ಹೇಗೆ ಅಂದರೆ, ಇವಾಗ ವರ್ಕಿಂಗ್ ಕ್ಯಾಪಿಟಲ್ ಬಂದು ಕರೆಂಟ್ ಲಯಬಿಲಿಟೀಸ್ ಬಂದು ನಿಮಗೆ 10,000 ನೀವು ಬೇರೆಯವ್ರಿಗೆ ಕೊಡಬೇಕು. ಸೊ ನಿಮ್ಮ ಹತ್ರ ಇರುವಂಥದ್ದು 10,000. ಸೊ ಇಲ್ಲಿ ನಿಮಗೆ ಶಾರ್ಟೇಜ್ 0, ವರ್ಕಿಂಗ್ ಕ್ಯಾಪಿಟಲ್ ನಿಮಗಿಲ್ಲ. ಸೊ ಇದು ಹ್ಯಾಂಪರ್ ಆಗುತ್ತೆ, ನಿಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ ಮೀಟ್ ಮಾಡೋಕ್ಕೆ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಶಾರ್ಟೇಜು ಆಗಬಾರ್ದು, ಜಾಸ್ತಿ ಎಕ್ಸಸ್ಸು ಕೂಡ ಇರಬಾರ್ದು, ಸಫಿಷಿಯೆಂಟ್ ಇರಬೇಕು ವರ್ಕಿಂಗ್ ಕ್ಯಾಪಿಟಲ್. ಸೊ ದಟ್ಸ್ ಇಟ್ ಫಾರ್ ದ ಡೇ. ಸೊ ನೆಕ್ಸ್ಟ್ ನಾವು ಕಮಿಂಗ್ ಡೇಸಲ್ಲಿ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ನ ಕಲಿತಾ ಬರ್ತೀವಿ. ಸೊ ಈ ಟಾಪಿಕ್ ನಾನು ಏನು ಮಾಡಿದ್ನಲ್ಲ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು, ಇದು BCom ಸ್ಟೂಡೆಂಟ್ಸ್ಗೆ, MCom ಸ್ಟೂಡೆಂಟ್ಸ್ಗೆ, UGC ನೆಟ್, ಹಾಗೆ KSET, ಅಥವಾ ನೀವು ಯಾವುದೇ ರೀತಿಯಂಥ ಕಾಮರ್ಸ್ ಸ್ಟ್ರೀಮಿಂಗ್ ಯಾವುದೇ ಸಬ್ಜೆಕ್ಟ್ಸ್ ಅಂಡರ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ಅಷ್ಟಕ್ಕೂ ಕೂಡ ಯೂಸ್ ಆಗುತ್ತೆ. ಯು ಕ್ಯಾನ್ ನೋಟ್ಸ್ನ ನೋಡ್ಕೋಬೋದು. ಥ್ಯಾಂಕ್ ಯು ಗೈಸ್. 2024 KSET 2024 ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ ನಾನು. ಸೊ ಎಲ್ಲ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡ್ಕೊ ಬನ್ನಿ. ಸೊ ಥ್ಯಾಂಕ್ ಯು ಫಾರ್ ಅ ಗುಡ್ ರೆಸ್ಪಾನ್ಸ್ ಫಾರ್ ದಟ್. ಬೋತ್ 3 ವಿಡಿಯೋ ಮಾಡಿದೆ ನಾನು ರಿಗಾರ್ಡಿಂಗ್ KSET ಕೀ ಆನ್ಸರ್ಸ್ ಬಗ್ಗೆ. ಸೊ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ ಪೀಪಲ್ and thank you so much. Have a great day. Happy studying.